ಓಂ ಶಾಂತಿ. ಇಂದಿನ ದಿನಾಂಕ 31/7/2024. ಪ್ರಾರ್ಥ ಮುರುಳಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ಒಳಗೆ ಜ್ಞಾನದ ಸ್ಮರಣೆ ಮಾಡುತ್ತಾ ಇರಿ, ಆಗ ನಿದ್ರಾಜೀತರಾಗುತ್ತೀರಿ. ಆಕಳಿಕೆ ಇತ್ಯಾದಿ ಬರುವುದಿಲ್ಲ. ಪ್ರಶ್ನೆ: ನೀವು ಮಕ್ಕಳು ತಂದೆಗೆ ಏಕೆ ಬಲಿಯಾರಿಯಾಗಿದ್ದೀರಿ? ಬಲಿಯಾರಿಯಾಗುವ ಅರ್ಥವೇನಾಗಿದೆ? ಉತ್ತರ: ಬಲಿಯಾರಿಯಾಗುವುದು ಎಂದರೆ ತಂದೆಯ ನೆನಪಿನಲ್ಲಿ ಸಮಾವೇಶವಾಗಿ ಬಿಡುವುದು. ಯಾವಾಗ ತಂದೆಯ ನೆನಪಿನಲ್ಲಿ ಸಮಾವೇಶವಾಗಿ ಬಿಡುತ್ತೀರೋ ಆಗ ಆತ್ಮಾರೂಪಿ ಬ್ಯಾಟರಿಯು ಚಾರ್ಜ್ ಆಗುತ್ತಾ ಹೋಗುತ್ತದೆ. ಆತ್ಮಾರೂಪಿ ಬ್ಯಾಟರಿಯು ನಿರಾಕಾರ ತಂದೆಯೊಂದಿಗೆ ಜೋಡಿಸಲ್ಪಟ್ಟಾಗ ಬ್ಯಾಟರಿಯು ಚಾರ್ಜ್ ಆಗಿ ಬಿಡುತ್ತದೆ. ವಿಕರ್ಮಗಳು ವಿನಾಶವಾಗುತ್ತವೆ, ಸಂಪಾದನೆಯು ಜಮಾ ಆಗುತ್ತದೆ. ಓಂ ಶಾಂತಿ. ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಈಗ ಇಲ್ಲಿ ನೀವು ಶರೀರದ ಜೊತೆ ಕುಳಿತಿದ್ದೀರಿ. ನಿಮಗೆ ಗೊತ್ತಿದೆ, ಮೃತ್ಯು ಲೋಕದಲ್ಲಿ ಇದು ಅಂತಿಮ ಶರೀರವಾಗಿದೆ. ನಂತರ ಏನಾಗುವುದು? ತಂದೆಯ ಜೊತೆ ಶಾಂತಿಧಾಮದಲ್ಲಿ ಒಟ್ಟಿಗೆ ಇರುತ್ತೀರಿ. ಈ ಶರೀರವಿರುವುದಿಲ್ಲ. ನಂತರ ಸ್ವರ್ಗದಲ್ಲಿ ಬಂದಾಗ ನಂಬರ್ ವಾರ್ ಪುರುಷಾರ್ಥದನುಸಾರ ಬರುತ್ತೀರಿ. ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ. ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಹೇಗೆ ತಂದೆಯು ಶಾಂತಿ ಸುಖದ ಸಾಗರನಾಗಿದ್ದಾರೆ, ಮಕ್ಕಳನ್ನು ಸಹ ಇಂತಹ ಸುಖ ಶಾಂತಿಯ ಸಾಗರರನ್ನಾಗಿ ಮಾಡುತ್ತಿದ್ದಾರೆ. ಇದರ ನಂತರ ಹೋಗಿ ಶಾಂತಿಧಾಮದಲ್ಲಿ ವಿರಾಜಮಾನವಾಗಬೇಕಾಗಿದೆ. ಆದ್ದರಿಂದ ತಂದೆಯನ್ನು ಮತ್ತು ಮನೆಯನ್ನು, ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ. ಇಲ್ಲಿ ನೀವು ಎಷ್ಟೆಷ್ಟು ಈ ಸ್ಥಿತಿಯಲ್ಲಿ ಕುಳಿತುಕೊಳ್ಳುತ್ತೀರೋ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ. ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ. ಸನ್ಯಾಸಿಗಳು ಸರ್ವಶಕ್ತಿವಂತನೊಂದಿಗೆ ಯೋಗವನ್ನಿಡುವುದಿಲ್ಲ. ಅವರು ಕೇವಲ ಇರುವ ಸ್ಥಾನವಾದ ಬ್ರಹ್ಮತತ್ವದೊಂದಿಗೆ ಯೋಗವನ್ನಿಡುತ್ತಾರೆ. ಅವರು ತತ್ವಯೋಗಿಗಳು. ಬ್ರಹ್ಮ ಅಥವಾ ತತ್ವದೊಂದಿಗೆ ಯೋಗವನ್ನಿಡುವವರಾಗಿದ್ದಾರೆ. ಇಲ್ಲಿ ಜೀವಾತ್ಮರ ಆಟವೂ ನಡೆಯುತ್ತದೆ. ಅಲ್ಲಿ ಮಧುರ ಮನೆಯಲ್ಲಿ ಕೇವಲ ಆತ್ಮಗಳೇ ಇರುತ್ತಾರೆ. ಆ ಮಧುರ ಮನೆಯಲ್ಲಿ ಹೋಗುವುದಕ್ಕಾಗಿ ಇಡೀ ಪ್ರಪಂಚದವರು ಪುರುಷಾರ್ಥ ಮಾಡುತ್ತಾರೆ. ಸನ್ಯಾಸಿಗಳು ಸಹ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗಿ ಬಿಡಬೇಕೆಂದು ಹೇಳುತ್ತಾರೆ. ಆದರೆ ನಾವು ಬ್ರಹ್ಮತತ್ವದಲ್ಲಿ ಹೋಗಿ ನಿವಾಸ ಮಾಡಬೇಕೆಂದು ಹೇಳುವುದಿಲ್ಲ. ಇದನ್ನಂತೂ ಈಗ ಮಕ್ಕಳು ಅರಿತುಕೊಂಡಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ವಿಸ್ತಾರವಾದ ಮಾತುಗಳನ್ನು ಕೇಳುತ್ತಿರುತ್ತಾರೆ. ಇಲ್ಲಂತೂ ತಂದೆಯು ಬಂದು ಕೇವಲ 2 ಶಬ್ದಗಳನ್ನೇ ತಿಳಿಸುತ್ತಾರೆ. ಹೇಗೆ ಮಂತ್ರವನ್ನು ಜಪಿಸುತ್ತಾರಲ್ಲವೇ? ಕೆಲವರು ಗುರುಗಳನ್ನು ನೆನಪು ಮಾಡುತ್ತಾರೆ, ಕೆಲವರು ಮತ್ತೊಬ್ಬರನ್ನು ನೆನಪು ಮಾಡುತ್ತಾರೆ. ವಿದ್ಯಾರ್ಥಿಗಳು ಶಿಕ್ಷಕರನ್ನು ನೆನಪು ಮಾಡುತ್ತಾರೆ. ಈಗ ನೀವು ಮಕ್ಕಳಿಗೆ ಕೇವಲ ತಂದೆ ಮತ್ತು ಮನೆಯೇ ನೆನಪಿದೆ. ತಂದೆಯಿಂದ ನೀವು ಶಾಂತಿಧಾಮ ಮತ್ತು ಸುಖಧಾಮದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಅದೇ ಮನಸ್ಸಿನಲ್ಲಿ ನೆನಪಿರುತ್ತದೆ. ಬಾಯಿಯಿಂದ ಏನು ಹೇಳಬೇಕಾಗಿಲ್ಲ, ಏಕೆಂದರೆ ಬುದ್ಧಿಯಿಂದ ನೀವು ತಿಳಿದುಕೊಂಡಿದ್ದೀರಿ. ಶಾಂತಿಧಾಮದ ನಂತರ ಸುಖಧಾಮವು ಬರುತ್ತದೆ. ನಾವು ಮೊದಲು ಮುಕ್ತಿಯಲ್ಲಿ, ನಂತರ ಜೀವನ್ ಮುಕ್ತಿಯಲ್ಲಿ ಹೋಗುತ್ತೇವೆ. ಮುಕ್ತಿ ಜೀವನ್ ಮುಕ್ತಿದಾತ ಒಬ್ಬ ತಂದೆಯೇ ಆಗಿದ್ದಾರೆ. ತಂದೆಯು ಮಕ್ಕಳಿಗೆ ಪದೇ ಪದೇ ತಿಳಿಸುತ್ತಾರೆ, ಮಕ್ಕಳೇ, ಸಮಯವನ್ನು ವ್ಯರ್ಥ ಮಾಡಬಾರದು. ಜನ್ಮ ಜನ್ಮಾಂತರದ ಪಾಪದ ಹೊರೆಯು ತಲೆಯ ಮೇಲಿದೆ. ಈ ಜನ್ಮದ ಪಾಪ ಮೊದಲಾದವುಗಳ ಸ್ಮೃತಿ ಇರುತ್ತದೆ. ಸತ್ಯಯುಗದಲ್ಲಿ ಈ ಮಾತುಗಳಿರುವುದಿಲ್ಲ. ಇಲ್ಲಿ ಮಕ್ಕಳಿಗೆ ಗೊತ್ತಿದೆ, ಜನ್ಮ ಜನ್ಮಾಂತರದ ಪಾಪದ ಹೊರೆ ಇದೆ.
ಮೊಟ್ಟ ಮೊದಲನೆಯದು ಕಾಮವಿಕಾರದ ವಿಕರ್ಮವಾಗಿದೆ. ಯಾವುದನ್ನು ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಿ ಮತ್ತು ತಂದೆಯ ನಿಂದನೆಯನ್ನು ಬಹಳ ಮಾಡಿದ್ದೀರಿ. ತಂದೆಯು ಸರ್ವರ ಸದ್ಗತಿ ಮಾಡುತ್ತಾರೆ, ಅಂಥವರಿಗೆ ಎಂತಹ ನಿಂದನೆ ಮಾಡಿದ್ದಾರೆ. ಇದೆಲ್ಲವೂ ಗಮನದಲ್ಲಿಡಬೇಕಾಗಿದೆ. ಈಗ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಬೇಕಾಗಿದೆ. ವಾಸ್ತವದಲ್ಲಿ ಗುರುವಲ್ಲ, ವಾ ಸದ್ಗುರುವೆಂದು ಹೇಳಲಾಗುತ್ತದೆ. ವಾ ಗುರು ಎಂಬುದಕ್ಕೆ ಏನೂ ಅರ್ಥವಿಲ್ಲ. ಆದ್ದರಿಂದ ವಾ ಸದ್ಗುರು, ಮುಕ್ತಿ ಜೀವನ್ ಮುಕ್ತಿಯನ್ನು ಅವರೇ ಕೊಡುತ್ತಾರಲ್ಲವೇ. ಆ ಗುರುಗಳಂತೂ ಅನೇಕರಿದ್ದಾರೆ, ಆದರೆ ಇವರು ಒಬ್ಬರೇ ಸದ್ಗುರುವಾಗಿದ್ದಾರೆ. ನೀವು ಸಹ ಅನೇಕ ಗುರುಗಳನ್ನು ಮಾಡಿಕೊಂಡಿದ್ದೀರಿ. ಪ್ರತಿ ಜನ್ಮದಲ್ಲಿ 2-4 ಜನ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ಗುರುಗಳನ್ನಾಗಿ ಮಾಡಿಕೊಂಡು ಅನ್ಯ ಸ್ಥಾನಗಳಿಗೆ ಹೋಗುತ್ತಾರೆ. ಬಹುಶಃ ಇಲ್ಲಿಂದ ಒಳ್ಳೆಯ ಮಾರ್ಗವು ಸಿಗುತ್ತದೆ ಎಂದು ಹೇಳಿ ಬೇರೆ ಬೇರೆ ಗುರುಗಳಿಂದ ಪ್ರಯತ್ನ ಪಡುತ್ತಿರುತ್ತಾರೆ, ಆದರೆ ಏನೂ ಸಿಗುವುದಿಲ್ಲ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಈಗ ಇಲ್ಲಂತೂ ಇರುವಂತಿಲ್ಲ. ಎಲ್ಲರೂ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ತಂದೆಯು ನಿಮ್ಮ ನಿಮಂತ್ರಣದನುಸಾರ ಬಂದಿದ್ದಾರೆ, ನಿಮಗೆ ನೆನಪು ತರಿಸುತ್ತಾರೆ. ಮಕ್ಕಳೇ, ನೀವು ನನಗೆ ಪತಿತರಿಂದ ಪಾವನರನ್ನಾಗಿ ಮಾಡಲು ಬನ್ನಿ ಎಂದು ಹೇಳಿದ್ದೀರಿ. ಪಾವನ ಶಾಂತಿಧಾಮವೂ ಆಗಿದೆ, ಸುಖಧಾಮವೂ ಆಗಿದೆ. ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ. ಎಲ್ಲರಿಗೆ ಮನೆಯ ನೆನಪಿದೆ. ನಮ್ಮ ನಿವಾಸ ಸ್ಥಾನವು ಪರಮಧಾಮ. ಪರಮಪಿತ ಪರಮಾತ್ಮನು ಪರಮಧಾಮದಲ್ಲಿರುತ್ತಾರೆ. ನಾವು ಸಹ ಪರಮಧಾಮದಲ್ಲಿರುತ್ತೇವೆಂದು ಆತ್ಮವು ತಕ್ಷಣ ಹೇಳಿಬಿಡುತ್ತದೆ. ಈಗ ತಂದೆಯೂ ತಿಳಿಸಿಕೊಡುತ್ತಾರೆ, ನಿಮ್ಮ ಮೇಲೆ ಬೃಹಸ್ಪತಿ ದಶೆಯು ಕುಳಿತಿದೆ. ಇದು ಬೇಅದ್ದಿನ ಮಾತಾಗಿದೆ. ಬೇಅದ್ದಿನ ದಶೆಯು ಎಲ್ಲರ ಮೇಲೆ ಕುಳಿತಿದೆ. ಚಕ್ರವು ತಿರುಗುತ್ತಲೇ ಇರುತ್ತದೆ. ನಾವೇ ಸುಖದಿಂದ ದುಃಖದಲ್ಲಿ ಮತ್ತೆ ದುಃಖದಿಂದ ಸುಖದಲ್ಲಿ ಬರುತ್ತೇವೆ. ಶಾಂತಿಧಾಮ, ಸುಖಧಾಮ ಮತ್ತೆ ಈ ದುಃಖಧಾಮ. ಇದನ್ನೂ ಸಹ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮನುಷ್ಯರ ಬುದ್ಧಿಯಲ್ಲಂತೂ ಕುಳಿತುಕೊಳ್ಳುವುದೇ ಇಲ್ಲ. ಈಗ ತಂದೆಯು ಜೀವಿಸಿದಂತೆಯೇ ಸಾಯುವುದನ್ನು ಕಲಿಸುತ್ತಿದ್ದಾರೆ. ಪತಂಗಗಳು ಜ್ಯೋತಿಗೆ ಬಲಿಯಾರಿಯಾಗಿ ಬಿಡುತ್ತವೆ. ಕೆಲವರು ಕೇವಲ ಪ್ರದಕ್ಷಿಣೆ ಹಾಕಿ ಹೊರಟು ಹೋಗುತ್ತವೆ. ಇದು ಸಹ ಬ್ಯಾಟರಿಯಾಗಿದೆ ಅಲ್ಲವೇ. ಎಲ್ಲರ ಬುದ್ಧಿಯೋಗವು ಆ ಒಬ್ಬ ತಂದೆಯೊಂದಿಗಿದೆ. ಹೇಗೆ ನಿರಾಕಾರಿ ತಂದೆಯೊಂದಿಗೆ ಬ್ಯಾಟರಿಯ ಜೋಡಣೆಯಾಗಿದೆ. ಈ ಆತ್ಮಕ್ಕಂತೂ ಬ್ರಹ್ಮ ಬಹಳ ಸಮೀಪವಿರುವುದರಿಂದ ಬಹಳ ಸಹಜವೂ ಆಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಬ್ಯಾಟರಿಯು ಚಾರ್ಜ್ ಆಗುತ್ತಾ ಹೋಗುತ್ತದೆ. ನೀವು ಮಕ್ಕಳಿಗೆ ಸ್ವಲ್ಪ ಕಷ್ಟವೆನಿಸುತ್ತದೆ ಅಥವಾ ಪರಿಶ್ರಮವಾಗುತ್ತದೆ, ಆದರೆ ಇವರಿಗೆ ಸಹಜವೆನಿಸುತ್ತದೆ. ಆದರೂ ಸಹ ಇವರು ಪುರುಷಾರ್ಥ ಮಾಡಬೇಕಾಗುತ್ತದೆ. ಎಷ್ಟು ನೀವು ಮಕ್ಕಳು ಮಾಡಬೇಕಾಗುತ್ತದೆಯೋ ಅಷ್ಟನ್ನು ಇವರು ಮಾಡುತ್ತಾರೆ. ಇವರು ತಂದೆಗೆ ಎಷ್ಟು ಸಮೀಪವಿದ್ದಾರೆಯೋ ಅಷ್ಟು ಹೆಚ್ಚಿನ ಹೊರೆಯೂ ಇದೆ, ಗಾಯನವೂ ಇದೆ. ಯಾರ ತಲೆಯ ಮೇಲೆ ಜವಾಬ್ದಾರಿಯ ಹೊರೆ ಇರುವುದೋ ಇವರಿಗಂತೂ ಬಹಳ ಜವಾಬ್ದಾರಿ ಇದೆ ಎಲ್ಲವೇ. ತಂದೆಯಂತೂ ಸಂಪೂರ್ಣರಾಗಿದ್ದಾರೆ, ಆದರೆ ಇವರು ಬ್ರಹ್ಮ ಸಂಪೂರ್ಣರಾಗಬೇಕಾಗಿದೆ. ಮತ್ತೆ ಇವರು ಎಲ್ಲರ ಕ್ಷೇಮ ಸಮಾಚಾರವನ್ನು ನೋಡಿಕೊಳ್ಳಬೇಕಾಗುತ್ತದೆ. ಬಲೆ ಇಬ್ಬರು ಒಟ್ಟಿಗೆ ಇದ್ದರೂ ಸಹ ಎಲ್ಲರ ಬಗ್ಗೆ ಗಮನವಂತೂ ಕೊಡಬೇಕಾಗುತ್ತದೆ ಎಲ್ಲವೇ. ಬಂಧನದಲ್ಲಿರುವ ಮಕ್ಕಳಿಗೆ ಬಹಳ ಕಷ್ಟವಾದಾಗ, ಅರ್ಥಾತ್ ಪೆಟ್ಟು ಬಿದ್ದಾಗ ಹೇಗೆ ಇವರಿಗೆ ದುಃಖವಾಗುತ್ತದೆ. ಕರ್ಮಾತೀತ ಸ್ಥಿತಿಯಂತೂ ಅಂತಿಮದಲ್ಲಾಗುವುದು ಅಂದ ಮೇಲೆ ಅಲ್ಲಿಯವರೆಗೂ ವಿಚಾರವಂತೂ ಬರುತ್ತದೆ. ದೂರದ ಮಕ್ಕಳ ಪತ್ರವೂ ಬರಲಿಲ್ಲವೆಂದರೂ ಸಹ
ಕಾಯಿಲೆಗೊಳಗಾಗಲಿಲ್ಲವೇ ಎಂದು ವಿಚಾರವೂ ಬರುತ್ತದೆ. ಸರ್ವೀಸಿನ ಸಮಾಚಾರವೂ ಬಂದಾಗ ತಂದೆಯು ಅವಶ್ಯವಾಗಿ ಅವರನ್ನು ನೆನಪು ಮಾಡುತ್ತಾರೆ. ತಂದೆಯು ಈ ಶರೀರದಿಂದ ಸರ್ವೀಸ್ ಮಾಡುತ್ತಾರೆ. ಕೆಲವೊಮ್ಮೆ ಸ್ವಲ್ಪ ಮುರುಳಿಯಷ್ಟೇ ನುಡಿಸಲಾಗುತ್ತದೆ. ಹಾಗೆಂದರೆ ಬಲೆ 2-4 ದಿನಗಳು ಮುರುಳಿ ಬರದಿದ್ದರೂ ಸಹ ನಿಮ್ಮ ಬಳಿ ಜ್ಞಾನ ಬಿಂದುಗಳಂತೂ ಇರುತ್ತವೆ. ನೀವು ಸಹ ತಮ್ಮ ದಿನಚರಿಯ ಪುಸ್ತಕವನ್ನು ನೋಡಿಕೊಳ್ಳಬೇಕು. ಈ ಬ್ಯಾಡ್ಜ್ನ ಮೇಲೂ ಸಹ ನೀವು ಬಹಳ ಚೆನ್ನಾಗಿ ತಿಳಿಸಿ ಕೊಡಬಹುದು. ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತೋ ಆಗ ಮತ್ಯಾವುದೇ ಧರ್ಮವಿರಲಿಲ್ಲ. ಕಲ್ಪವೃಕ್ಷದ ಚಿತ್ರವೂ ಸಹ ಅವಶ್ಯವಾಗಿ ಜೊತೆಯಲ್ಲಿರಬೇಕು. ವಿಭಿನ್ನ ಧರ್ಮಗಳ ರಹಸ್ಯವನ್ನು ತಿಳಿಸಬೇಕಾಗುತ್ತದೆ. ಮೊಟ್ಟಮೊದಲು ಒಂದು ಅದ್ವೈತ್ಯ ಧರ್ಮವಿತ್ತು. ವಿಶ್ವದಲ್ಲಿ ಸುಖ, ಶಾಂತಿ, ಪವಿತ್ರತೆ ಇತ್ತು. ತಂದೆಯಿಂದಲೇ ಆ ಆಸ್ತಿಯು ಸಿಗುತ್ತದೆ. ಏಕೆಂದರೆ ತಂದೆಯು ಸುಖದ ಸಾಗರ, ಶಾಂತಿಯ ಸಾಗರನಾಗಿದ್ದಾರಲ್ಲವೇ. ಮೊದಲು ನೀವು ಸಹ ಏನನ್ನು ತಿಳಿದುಕೊಂಡಿರಲಿಲ್ಲ. ಈಗಂತೂ ಇದೆಲ್ಲವೂ ತಂದೆಯ ಬುದ್ಧಿಯಲ್ಲಿ ಹೇಗಿದೆಯೋ ಅದೇ ರೀತಿ ನೀವು ಆಗುತ್ತೀರಿ. ಸುಖ ಶಾಂತಿಯ ಸಾಗರರು ನೀವು ಆಗುತ್ತೀರಿ. ಅಂದ ಮೇಲೆ ತಮ್ಮ ಲೆಕ್ಕವನ್ನು ನೋಡಿಕೊಳ್ಳಬೇಕು. ಯಾವ ಮಾತಿನಲ್ಲಿ ಕೊರತೆ ಇದೆ? ನಾನು ಪ್ರೇಮ ಸಾಗರನಾಗಿದ್ದೇನೆಯೇ? ನನ್ನಿಂದ ಯಾರಿಗೂ ಬೇಸರವಾಗುವಂತಹ ನಡವಳಿಕೆಯಂತೂ ಇಲ್ಲವೇ? ತಮ್ಮ ಮೇಲೆ ತಾವು ಗಮನವನ್ನಿಟ್ಟುಕೊಳ್ಳಬೇಕಾಗಿದೆ. ತಂದೆಯು ಆಶೀರ್ವಾದ ಮಾಡಿಬಿಟ್ಟರೆ ನೀವು ಆ ರೀತಿ ಆಗಿಬಿಡುತ್ತೀರಿ ಎಂದಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಡ್ರಾಮಾದ ಅನುಸಾರ ನನ್ನ ಸಮಯದಲ್ಲಿ ಬರುತ್ತೇನೆ. ಇದು ನನ್ನ ಕಲ್ಪದ ಕಾರ್ಯಕ್ರಮವಾಗಿದೆ. ಈ ಜ್ಞಾನವನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಒಬ್ಬರೇ ಆಗಿದ್ದಾರೆ. ಇದು ಪಕ್ಕಾ ನಿಶ್ಚಯವಿದ್ದರೂ ಸಹ ನಿಮ್ಮ ವಿಜಯವಾಗುತ್ತದೆ. ಅನೇಕ ಧರ್ಮಗಳು ಯಾವುದೆಲ್ಲವೂ ಇವೆಯೋ ಅವೆಲ್ಲದರ ವಿನಾಶವಾಗಲಿದೆ. ಯಾವಾಗ ಸತ್ಯಯುಗಿ ಸೂರ್ಯವಂಶಿ ಮನೆತನವಿತ್ತೋ ಆಗ ಮತ್ಯಾವುದೇ ಮನೆತನವಿರಲಿಲ್ಲ. ಪುನಃ ಹೀಗೆಯೇ ಆಗುತ್ತದೆ. ಇಡೀ ದಿನ ಈಗೀಗೆ ತಮ್ಮೊಂದಿಗೆ ಮಾತನಾಡಿಕೊಳ್ಳುತ್ತಾ ಇರಿ. ಜ್ಞಾನ ಬಿಂದುಗಳು ಒಳಗೆ ಅನಿಯುತ್ತಿರಬೇಕು. ಖುಷಿ ಇರಬೇಕು. ತಂದೆಯಲ್ಲಿ ಜ್ಞಾನವಿದೆ, ಅದು ಈಗ ನಿಮಗೆ ಸಿಗುತ್ತಿದೆ. ಅಂದ ಮೇಲೆ ಅದನ್ನು ಧಾರಣೆ ಮಾಡಬೇಕು. ಇದರಲ್ಲಿ ಸಮಯ ವ್ಯರ್ಥ ಮಾಡಬಾರದು. ರಾತ್ರಿಯಲ್ಲಿಯೂ ಸಮಯ ಸಿಗುತ್ತದೆ. ನೋಡುತ್ತೇವೆ, ಆತ್ಮವು ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡುತ್ತಾ ಸುಸ್ತಾಗಿ ಬಿಡುತ್ತದೆ ಎಂದರೆ ಮತ್ತೆ ಮಲಗಿ ಬಿಡುತ್ತದೆ. ತಂದೆಯು ನಿಮ್ಮ ಭಕ್ತಿ ಮಾರ್ಗದ ಎಲ್ಲ ದಣಿವನ್ನು ದೂರ ಮಾಡಿ ಅವಿಶ್ರಾಂತರನ್ನಾಗಿ ಮಾಡುತ್ತಾರೆ. ಹೇಗೆ ಆತ್ಮವು ರಾತ್ರಿಗೆ ಸುಸ್ತಾಗಿ ಬಿಡುತ್ತದೆ ಎಂದರೆ ಶರೀರದಿಂದ ಬೇರೆಯಾಗಿ ಬಿಡುತ್ತದೆ. ಇದಕ್ಕೆ ನಿದ್ರೆ ಎಂದು ಹೇಳಲಾಗುತ್ತದೆ. ಅಂದಾಗ ಮಲಗುವವರು ಯಾರು? ಆತ್ಮದ ಜೊತೆ ಕರ್ಮೇಂದ್ರಿಯಗಳು ಮಲಗಿ ಬಿಡುತ್ತದೆ. ಅಂದಾಗ ರಾತ್ರಿ ಮಲಗುವ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡುತ್ತಾ ಈ ರೀತಿ ವಿಚಾರಗಳನ್ನು ಮಾಡುತ್ತಾ ಮಲಗಿ ಬಿಡಬೇಕು. ಅಂತಿಮದಲ್ಲಿ ದಿನರಾತ್ರಿ ನಿದ್ರೆಯನ್ನು ಗೆಲ್ಲುವವರು ಸಹ ಆಗಲು ಸಾಧ್ಯತೆ ಇದೆ. ನಂತರ ನೆನಪಿನಲ್ಲಿಯೇ ಇರುತ್ತೀರಿ. ನಂತರ ಖುಷಿ ಇರುತ್ತದೆ. ಆಗ 84 ಜನ್ಮಗಳ ಚಕ್ರವನ್ನು ತಿರುಗಿಸುತ್ತಾ ಇರುತ್ತೀರಿ. ಆಕಳಿಕೆ ಅಥವಾ ತೂಕಡಿಕೆ ಬರುವುದಿಲ್ಲ. ಈ ನಿದ್ರೆಯನ್ನು ಗೆಲ್ಲುವ ಮಕ್ಕಳೇ ಸಂಪಾದನೆಯಲ್ಲೆಂದು ನಿದ್ರಿಸಬಾರದು. ಯಾವಾಗ ಜ್ಞಾನದಲ್ಲಿ ಮಸ್ತರಾಗಿ ಬಿಡುತ್ತೀರಿ ಆಗ ನಿಮ್ಮ ಆ ಸ್ಥಿತಿ ಇರುವುದು. ಇಲ್ಲಿ ನೀವು ಸ್ವಲ್ಪ ಸಮಯ ಕುಳಿತುಕೊಳ್ಳುತ್ತೀರೆಂದರೂ ಸಹ ಎಂದು ಆಕಳಿಕೆ ಅಥವಾ ತೂಕಡಿಕೆಯು ಬರಬಾರದು. ಬೇರೆ ಬೇರೆ ಕಡೆ ಗಮನ ಹೋಗುವುದರಿಂದ ಆಕಳಿಕೆ ಬರುತ್ತದೆ. ನೀವು ಮಕ್ಕಳು ಇದನ್ನೂ ಸಹ ಗಮನದಲ್ಲಿಡಬೇಕು.
ನಾವು ಅನ್ಯರನ್ನು ಸಹ ನಮ್ಮ ಸಮಾನ ಮಾಡಿಕೊಳ್ಳಬೇಕಾಗಿದೆ. ಪ್ರಜೆಗಳಂತೂ ಬೇಕಲ್ಲವೇ? ಇಲ್ಲವೆಂದರೆ ಹೇಗೆ ರಾಜರಾಗುತ್ತೀರಿ? ಧನದಾನ ಮಾಡಿದರೆ ಧನವು ಖಾಲಿಯಾಗುವುದಿಲ್ಲ. ದಾನ ಮಾಡುತ್ತಾ ಇದ್ದರೆ ಎಂದು ಮುಗಿಯುವುದಿಲ್ಲವೆಂದು ಅನ್ಯರಿಗೆ ತಿಳಿಸುತ್ತೀರಿ. ದಾನ ಮಾಡದಿದ್ದರೆ ಜಮಾ ಆಗುವುದಿಲ್ಲ. ಮನುಷ್ಯರಂತೂ ಬಹಳ ಜಿಪುಣರಾಗಿರುತ್ತಾರೆ. ಹಣವನ್ನು ಕುರಿತು ಜಗಳ ಕಲಹಗಳಾಗಿ ಬಿಡುತ್ತದೆ. ಇಲ್ಲಿ ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ಈ ಅವಿನಾಶಿ ಧನವನ್ನು ಕೊಡುತ್ತೇನೆ, ನೀವು ಮತ್ತೆ ಅನ್ಯರಿಗೆ ಕೊಡುತ್ತಾ ಇರಿ. ಇದರಲ್ಲಿ ಜಿಪುಣರಾಗಬಾರದು. ದಾನ ನೀಡುವುದಿಲ್ಲವೆಂದರೆ ಅರ್ಥ ನಿಮ್ಮಲ್ಲಿಯೇ ಇಲ್ಲವೆಂದರ್ಥ. ಈ ಸಂಪಾದನೆಯೇ ಹೀಗಿದೆ, ಇದರಲ್ಲಿ ಯುದ್ಧ ಮೊದಲಾದ ಮಾತಿಲ್ಲ. ಇದಕ್ಕೆ ಗುಪ್ತವೆಂದು ಹೇಳಲಾಗುತ್ತದೆ. ನೀವು ಗುಪ್ತ ಸೈನಿಕರಾಗಿದ್ದೀರಿ. ಪಂಚವಿಕಾರಗಳ ಜೊತೆ ನೀವು ಹೋರಾಡುತ್ತೀರಿ. ನಿಮಗೆ ಗುಪ್ತ ಸೈನಿಕರೆಂದು ಹೇಳಲಾಗುತ್ತದೆ. ಕಾಲಾಳುಗಳ ಸಂಖ್ಯೆಯು ಹೆಚ್ಚಿನದಾಗಿರುತ್ತದೆ. ಇಲ್ಲಿಯೂ ಹಾಗೆಯೇ ಪ್ರಜೆಗಳು ಅನೇಕರಿದ್ದಾರೆ. ಕ್ಯಾಪ್ಟನ್, ಮೇಜರ್ ಮೊದಲಾದವರೆಲ್ಲರೂ ಇದ್ದಾರೆ. ನೀವು ಸೈನ್ಯವಾಗಿದ್ದೀರಿ. ಅದರಲ್ಲಿಯೂ ನಂಬರ್ ವಾರ್ ಇದೆ. ಬಾಬಾ ತಿಳಿಯುತ್ತಾರೆ, ಇವರು ಕಮಾಂಡರ್, ಇವರು ಮೇಜರ್ ಆಗಿದ್ದಾರೆ. ಮಹಾರಥಿ, ಕುದುರೆ ಸವಾರರಿದ್ದಾರಲ್ಲವೇ? ಇದಂತೂ ತಂದೆಗೆ ಗೊತ್ತಿದೆ. ಇವರು ತಿಳಿಸಿಕೊಡುವವರಲ್ಲಿ 3 ಪ್ರಕಾರದವರಿದ್ದಾರೆ. ನೀವು ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ ಮಾಡುತ್ತೀರಿ. ಹೇಗೆ ಅವರೂ ಸಹ ವ್ಯಾಪಾರವನ್ನು ಕಲಿಸಿಕೊಡುತ್ತಾರೆ. ಗುರುಗಳು ಹೊರಟು ಹೋಗುತ್ತಾರೆಂದರೆ ಅವರ ನಂತರ ಶಿಷ್ಯರು ಕಲಿಸುತ್ತಾರಲ್ಲವೇ? ಅದು ಸ್ಥೂಲವಾಗಿದೆ ಮತ್ತು ಇದು ಸೂಕ್ಷ್ಮವಾದ ಮಾತಾಗಿದೆ. ಅನೇಕ ಪ್ರಕಾರದ ಧರ್ಮಗಳಿವೆ. ಪ್ರತಿಯೊಬ್ಬರದ್ದು ತಮ್ಮ ತಮ್ಮದೇ ಮತವಿದೆ. ನೀವು ಸಹ ಹೋಗಿ ಅವರು ಏನು ಕಲಿಸುತ್ತಾರೆ, ಏನು ತಿಳಿಸುತ್ತಾರೆಂದು ನೋಡಬಹುದು. ತಂದೆಯಂತೂ ನಿಮಗೆ 84 ಜನ್ಮಗಳ ಚಕ್ರದ ಕಥೆಯನ್ನು ತಿಳಿಸುತ್ತಾರೆ. ತಂದೆಯು ನೀವು ಮಕ್ಕಳಿಗೆ ಬಂದು ಆಸ್ತಿಯನ್ನು ಕೊಡುತ್ತಾರೆ. ಇದು ನಾಟಕದಲ್ಲಿ ನಿಗದಿಯಾಗಿದೆ. ಈಗ ಕಲಿಯುಗದ ಅಂತ್ಯದವರೆಗೂ ಆತ್ಮಗಳು ಬರುತ್ತಾ ಇರುತ್ತಾರೆ, ವೃದ್ಧಿಯಾಗುತ್ತಾ ಇರುತ್ತದೆ. ಎಲ್ಲಿಯವರೆಗೆ ತಂದೆಯು ಇಲ್ಲಿರುತ್ತಾರೆಯೋ ಅಲ್ಲಿಯ ತನಕ ಸಂಖ್ಯೆಯು ಹೆಚ್ಚುತ್ತಲೇ ಹೋಗುತ್ತದೆ. ಅಂದ ಮೇಲೆ ಮತ್ತೆ ಇಷ್ಟೆಲ್ಲ ಜನಸಂಖ್ಯೆಯು ಎಲ್ಲಿರುತ್ತದೆ? ಎಲ್ಲಿ ತಿನ್ನುತ್ತಾರೆ? ಎಲ್ಲವನ್ನೂ ಲೆಕ್ಕವನ್ನಿಡಬೇಕಾಗುತ್ತದೆ ಎಲ್ಲವೇ? ಅಲ್ಲಂತೂ ಇಷ್ಟೊಂದು ಜನಸಂಖ್ಯೆ ಇರುವುದಿಲ್ಲ. ತಿನ್ನುವವರು ಸಹ ಕೆಲವರೇ ಇರುತ್ತಾರೆ. ಎಲ್ಲರಿಗೂ ತಮ್ಮ ತಮ್ಮ ಜಮೀನು ಇರುತ್ತದೆ. ಆಹಾರ ಧಾನ್ಯಗಳನ್ನು ಹೆಚ್ಚಿನದಾಗಿಟ್ಟುಕೊಂಡು ಏನು ಮಾಡುತ್ತಾರೆ? ಅಲ್ಲಿ ಮಳೆಗಾಗಿಯೂ ಸಹ ಇಲ್ಲಿನ ತರಹ ಯಜ್ಞ ಮಾಡಬೇಕಾಗಿಲ್ಲ. ಈಗ ತಂದೆಯು ಯಜ್ಞವನ್ನು ರಚಿಸಿದ್ದಾರೆ. ಇಡೀ ಹಳೆಯ ಸೃಷ್ಟಿಯು ಯಜ್ಞದಲ್ಲಿ ಸ್ವಾಹ ಆಗಬೇಕಾಗಿದೆ. ಇದು ಬೇಅದ್ದಿನ ಯಜ್ಞವಾಗಿದೆ. ಅಲ್ಲಿ ಮನುಷ್ಯರು ಮಳೆಗಾಗಿ ಸ್ಥೂಲ ಯಜ್ಞಗಳನ್ನು ರಚಿಸುತ್ತಾರೆ. ಮಳೆ ಬಂದಿತೆಂದರೆ ಖುಷಿಯಾಯಿತು, ಯಜ್ಞದ ಸಫಲತೆಯಾಯಿತು. ಆಗಲಿಲ್ಲವೆಂದರೆ ದವಸ ಧಾನ್ಯಗಳಿಲ್ಲ, ಬರಗಾಲವೂ ಬಂದು ಬಿಡುತ್ತದೆ. ಬಲೆ ಯಜ್ಞ ಮೊದಲಾದುದನ್ನು ರಚಿಸುತ್ತಾರೆ. ಆದರೆ ಮಳೆಯು ಬರದಿದ್ದರೆ ಏನು ಮಾಡಲು ಸಾಧ್ಯ? ಆಪತ್ತುಗಳಂತೂ ಎಲ್ಲವೂ ಬರಲಿವೆ. ಧಾರಾಕಾರ ಮಳೆ, ಭೂಕಂಪ ಇದೆಲ್ಲವೂ ಆಗಲಿದೆ. ನಾಟಕದ ಚಕ್ರವನ್ನಂತೂ ನೀವು ಮಕ್ಕಳು ತಿಳಿದಿದ್ದೀರಿ. ಈ ಚಕ್ರವು ಬಹಳ ದೊಡ್ಡದಾಗಿರಬೇಕು. ಜಾಹೀರಾತುಗಳನ್ನು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಹಾಕಿದರೆ ದೊಡ್ಡ ದೊಡ್ಡವರು ಓದುತ್ತಾರೆ. ಅದರಿಂದ ಈಗ ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದು ತಿಳಿಯುತ್ತಾರೆ. ಕಲಿಯುಗದಲ್ಲಿ ಜನಸಂಖ್ಯೆ ಬಹಳ ಇದೆ. ಸತ್ಯಯುಗದಲ್ಲಿ ಕೆಲವರೇ ಇರುತ್ತಾರೆ. ಅಂದಾಗ ಉಳಿದವರೆಲ್ಲರೂ ಸಹ ಅವಶ್ಯವಾಗಿ ಸಮಾಪ್ತಿಯಾಗಿ ಬಿಡುತ್ತಾರೆ. ಶಿವ ಜಯಂತಿ ಅಂದರೇನೆ ಸ್ವರ್ಗದ ಜಯಂತಿ, ಲಕ್ಷ್ಮೀನಾರಾಯಣರ ಜಯಂತಿ. ಇದು ಬಹಳ ಸಹಜವಾದ ಮಾತಾಗಿದೆ. ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ. ಶಿವ ಬೇಹದ್ದಿನ ತಂದೆಯಾಗಿದ್ದ
ಇರುತ್ತಾರೆ. ಅವರೇ ಸ್ವರ್ಗದ ಸ್ಥಾಪನೆ ಮಾಡಿದ್ದರು. ನೀವು ಸ್ವರ್ಗವಾಸಿಗಳಾಗಿದ್ದೀರಿ. ಇದು ನಿನ್ನೆಯ ಮಾತಾಗಿದೆ. ಇದಂತೂ ಬಹಳ ಸಹಜವಾದ ಮಾತಾಗಿದೆ. ಮಕ್ಕಳಂತೂ ಬಹಳ ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೆ ತಿಳಿಸಬೇಕಾಗಿದೆ. ಖುಷಿಯಲ್ಲಿರಬೇಕು. ಈಗ ನಾವು ಸದಾ ಕಾಲಕ್ಕಾಗಿ ಕಾಯಿಲೆಗಳಿಂದ ಮುಕ್ತರಾಗಿ 100% ಆರೋಗ್ಯವಂತರು, ಐಶ್ವರ್ಯವಂತರಾಗುತ್ತೇವೆ. ಇನ್ನು ಸ್ವಲ್ಪವೇ ಸಮಯವಿದೆ. ಬಲೆ ಎಷ್ಟೇ ದುಃಖ, ಮೃತ್ಯು ಮೊದಲಾದವುಗಳಿರಬಹುದು, ನೀವು ಆ ಸಮಯದಲ್ಲಿ ಬಹಳ ಖುಷಿಯಲ್ಲಿರುತ್ತೀರಿ. ನಿಮಗೆ ಗೊತ್ತಿದೆ, ಮೃತ್ಯುವಂತೂ ಬಂದೇ ಬರುತ್ತದೆ. ಇದು ಕಲ್ಪದ ಆಟವಾಗಿದೆ. ಯಾವುದೇ ಚಿಂತೆಯಾಗುವುದಿಲ್ಲ. ಯಾರು ಪಕ್ಕ ಆಗಿರುವರೋ ಅವರೆಂದೂ ಹಾಯ್ ಎನ್ನುವುದಿಲ್ಲ. ಮನುಷ್ಯರು ಯಾರದ್ದೇ ಆಪರೇಷನ್ ಇತ್ಯಾದಿಯನ್ನು ನೋಡುತ್ತಾರೆಂದರೆ ಅವರಿಗೆ ತಲೆ ಸುತ್ತು ಬಂದು ಬಿಡುತ್ತದೆ. ಈಗಂತೂ ಎಷ್ಟು ದೊಡ್ಡ ಮೃತ್ಯುವಾಗುವುದಿದೆ. ನೀವು ಮಕ್ಕಳು ತಿಳಿಯುತ್ತೀರಿ, ಇದೆಲ್ಲವೂ ಆಗಲೇಬೇಕಾಗಿದೆ. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟವೆಂಬ ಗಾಯನವಿದೆ. ಈ ಹಳೆಯ ಪ್ರಪಂಚದಲ್ಲಂತೂ ಬಹಳ ದುಃಖವನ್ನನುಭವಿಸಿದ್ದೀರಿ. ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ತಂದೆಯಿಂದ ಅವಿನಾಶಿ ಜ್ಞಾನಧನವನ್ನು ಪಡೆದು ಅನ್ಯರಿಗೂ ದಾನ ಮಾಡಬೇಕಾಗಿದೆ. ಜ್ಞಾನದಾನ ಮಾಡುವುದರಲ್ಲಿ ಜಿಪುಣರಾಗಬಾರದು. ಜ್ಞಾನದ ವಿಚಾರಗಳು ಒಳಗೆ ಅನಿಯುತ್ತಿರಲಿ. ರಾಜರಾಗುವುದಕ್ಕಾಗಿ ಪ್ರಜೆಗಳನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕಾಗಿದೆ. ತಮ್ಮ ಚಾರ್ಟನ್ನು ನೋಡಿಕೊಳ್ಳಬೇಕು. ನಾನು ತಂದೆಯ ಸಮಾನ ಪ್ರೇಮಸಾಗರನಾಗಿದ್ದೇನೆಯೇ ಎಂದು ಯಾರಿಗೂ ಬೇಸರ ಪಡಿಸುತ್ತಿಲ್ಲವೇ? ನನ್ನ ನಡವಳಿಕೆಯ ಮೇಲೆ ಪೂರ್ಣ ಗಮನವಿದೆಯೇ? ವರದಾನ: ಜ್ಞಾನದ ಜೊತೆ ಗುಣಗಳನ್ನು ಹೊರತಂದು ಸರ್ವಗುಣ ಸಂಪನ್ನರಾಗುವಂತಹ ಗುಣಮೂರ್ತಿಭವ. ಪ್ರತಿಯೊಬ್ಬರಲ್ಲಿ ಜ್ಞಾನ ಬಹಳಷ್ಟಿದೆ, ಆದರೆ ಈಗ ಗುಣಗಳನ್ನು ತೋರಿಸುವ ಅವಶ್ಯಕತೆ ಇದೆ. ಇದರಿಂದ ವಿಶೇಷ ಕರ್ಮದ ಮುಖಾಂತರ ಗುಣದಾತ ಆಗಿ ಸಂಕಲ್ಪ ಮಾಡಿ ನಾನು ಗುಣಮೂರ್ತಿಯಾಗಿ ಎಲ್ಲರನ್ನೂ ಗುಣಮೂರ್ತಿಗಳನ್ನಾಗಿ ಮಾಡುವ ಕರ್ತವ್ಯದಲ್ಲಿ ತತ್ಪರನಾಗಿರಬೇಕು ಎಂದು. ಇದರಿಂದ ವ್ಯರ್ಥ ನೋಡುವುದು, ಕೇಳುವುದು ಹಾಗೂ ಮಾಡುವುದಕ್ಕೆ ಬಿಡುವು ಸಿಗುವುದಿಲ್ಲ. ಈ ವಿಧಿಯಿಂದ ಸ್ವಯಂನ ಹಾಗೂ ಸರ್ವರ ಬಲಹೀನತೆ ಸಹಜವಾಗಿ ಸಮಾಪ್ತಿಯಾಗಿ ಬಿಡುತ್ತದೆ. ಹಾಗೆ ಇದರಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ನಿಮಿತ್ತ ಎಂದು ತಿಳಿದು ಮೊದಲಿಗರಾಗಿ ಸರ್ವಗುಣ ಸಂಪನ್ನರಾಗುವ ಮತ್ತು ಮಾಡುವುದರಲ್ಲಿ ಉದಾಹರಣೆಯಾಗಿ. ಸ್ಲೋಗನ್: ಮನಸ್ಸಿನ ಮೂಲಕ ಯೋಗದಾನ, ವಾಚಾ ಮೂಲಕ ಜ್ಞಾನದಾನ ಮತ್ತು ಕರ್ಮಣ ಮೂಲಕ ಗುಣಗಳ ದಾನ ಮಾಡಿ. ಒಳ್ಳೆಯದು. ಓಂ ಶಾಂತಿ.